ಹಾಯ್ ಸ್ನೇಹಿತರೆ, ನಮಸ್ಕಾರ ನಿಮ್ಮೆಲ್ಲರಿಗೂ. ನಾನು ನಿಮ್ಮ ಉದಯ್ ಆಟೋ ಶಂಕರ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಈ ವಿಡಿಯೋದಲ್ಲಿ ಅಂತಂದರೆ, ನಾನು ನನ್ನ ಗಾಡಿ ರೆಡಿ ಮಾಡಿಸಿದ ಜಾಗ ರವಿಯಣ್ಣ ಟಿ ದಾಸರಳ್ಳಿ. ಸೊ ಆ ಕಡೆನೇ ಡ್ಯೂಟಿ ಮಾಡ್ಕೊಂಡು ಹೋಗಿದ್ದೆ. ತುಂಬ ಹುಷಾರಿರಲಿಲ್ಲ 3 ದಿವಸದಿಂದ. ನೆನ್ನೆ ನೈಟೆಲ್ಲ ಫುಲ್ ಜ್ವರ ಇತ್ತು. ಆದ್ರೂ ಇವತ್ತು ಡ್ಯೂಟಿ ಮಾಡೋಣ ಅಂತ ಬಂದೆ, ಬಟ್ ಆಗಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅಲ್ಲಿಂದ ಆಯಿತು ರವಿಯಣ್ಣ ಗ್ಯಾರೇಜ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಟಿ ದಾಸರಳ್ಳಿ ಹತ್ರನೇ ಇದ್ನಲ್ಲ, ಸರಿ ರವಿಯಣ್ಣನ ಹತ್ರ ಬಿಡೋ 1 ಮಂತ್ ಆಗಿತ್ತು ನಾನು ಆ ಕಡೆ ಹೋಗಿ. ಸೊ 1 ತಿಂಗಳಿಂದ ಹೋಗಿರ್ಲಿಲ್ವಲ್ಲ, ಒಂದು ಸತಿ ಹೋಗಿ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ನಾನು ಆಟೋ ತೊಗೊಂಡು ಸೀದಾ ರವಿಯಣ್ಣ ಗ್ಯಾರೇಜ್ ಗಾಡಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಅಣ್ಣ ಎಷ್ಟು ಬ್ಯುಸಿ ಇದ್ದಾರೆ ಗೊತ್ತಿಲ್ಲ. ಅವ್ರು ನಮ್ಮ ಹತ್ರ ಮಾತಾಡೋದು ಕಷ್ಟ, ಬಟ್ ಆದರೂ ಒಂದು ಸತಿ ಮಾತಾಡ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಹಂಗೆ ಗಾಡಿಗಳೆಲ್ಲ ಎಷ್ಟಿದೆ ಏನು ಕತೆ ಅಂತ ನೋಡಿಕೊಂಡು ಮಾತಾಡಿಸ್ಕೊಂಡು ಹಂಗೆ ಮೂವ್ ಆಗೋಣ. ನನ್ನ ಗಾಡಿದು ಸ್ವಲ್ಪ ಬಾಡಿ ಬೋಲ್ಟ್ಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಐತೆ, ಸ್ವಲ್ಪ ಕಟ್ ಅಂತ ಸೌಂಡ್ ಬರ್ತಾಯಿದೆ. ಸೊ ಅದನ್ನು ಒಂಚೂರು ಅವ್ರ ಹತ್ರನೇ ಟೈಟ್ ಮಾಡಿಸ್ಕೊಂಡು, ದೀಪು ಇರ್ತಾನೆ, ದೀಪು ಹತ್ರ ಮಾತಾಡಿಕೊಂಡು ಹಂಗೆ ನಾವು ಮುಂದುಗಡೆ ಪಾಸ್ ಆಗೋಣ. ಸಂಚಾರಿ ನಿಯಮಗಳನ್ನು ಅನುಸರಿಸಿ ಅಂತ BMTC ಬಸ್ ಹಿಂದ್ಗಡೆ ಹಾಕಿದ್ದಾರೆ. ಸೊ ಸಂಚಾರಿ ನಿಯಮಗಳು ಅಂದರೆ ಏನೇನು? ಸಂಚಾರಿ ನಿಯಮಗಳು ಅಂತಂದರೆ ಹಾಗಾದರೆ ಇವರು BMTC ಬಸ್ ಮೇಲೆ ಯಾವ ಥರ ಬೇಕಾದರೂ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಗಳನ್ನ ಹಾಕ್ಕೊಂಡು ಅದೆಲ್ಲ ಸಂಚಾರಿ ನಿಯಮಗಳೇನ. ನೀವು ಮಾತ್ರ ಎಲ್ಲ ಬ್ರೇಕ್ನು ಮಾಡಿಕೊಂಡು ಅದಂಗೆ ಇನ್ನೊಬ್ಬರಿಗೆ ಮೋಟಿವೇಶನ್ ಮಾಡ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ. ಸೊ ರವಿಯಣ್ಣ ಗ್ಯಾರೇಜು ರೋಡ್ ಇದು, ಮಳೆ ಬಂದು ಪಾಪ ಫುಲ್ಲು ಇದಾಗಿದೆ. ಗಾಡಿಗಳೆಲ್ಲ ನೋಡಿ, ಇದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದಲ್ಲ ಅದೇ ಗಾಡಿ, ಇದು ಕಾರ್ನರಲ್ಲಿ ನಿಂತಿರೋದು ಎಲ್ಲ ಸರಿ ಇದು ಮಾಡಿ ನಿಲ್ಸವ್ರೆ. ನಮ್ಮ ದೀಪು ಬ್ರೋ ಫುಲ್ ಹವಾ ಮೇಂಟೈನ್ ಮಾಡ್ಕೊಂಡು ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ಏನ್ ಬ್ರೋ ಫುಲ್ ಬಿಸಿ ಆಗ್ಬಿಟ್ಟಿದೀಯ? ಬಂದಿದ್ದೀನಿ ಇಲ್ಲಿ. ಈ ಗಾಡಿ ಮೈಸೂರಿಂದ ನೋಡಿ. ಈ ಗಾಡಿ ಮೈಸೂರು ರಿಜಿಸ್ಟ್ರೇಷನ್, ಮೈಸೂರಲ್ಲಿ ಓಡ್ತಾ ಇರೋಂಥ ಗಾಡಿ ಇದು. 2022ರಲ್ಲಿ ರವಿಯಣ್ಣನ ಹತ್ರನೇ ಟಿ ದಾಸರಳ್ಳಿಯಿಂದ ಈ ಗಾಡಿಗೆ ಟಾಪ್ ಪ್ರೂಫಿಂಗ್ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಡೋಗಿರ್ತಾರೆ. ಬ್ಲಾಕ್ ಗಾಡಿ ಇದು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಪಳ 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 ಅಂತ ಹೊಳಿತಾ ಇದೆ, ಮುಖನೇ ಕಾಣಿಸುತ್ತೆ. ನಮ್ಮ ಗ್ರೀನ್ ಆಟೋಗೆ ಎಷ್ಟು ನೀವು ಪಾಲಿಶ್ ಹಾಕಿದ್ರೂ ನಮ್ಮ ಮುಖನೇ ಕಾಣಿಸಲ್ಲ, ಆ ಥರ ಸಖತ್ತು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಗಾಡಿ ಮಾತ್ರ. ಅಲ್ಲಿಂದ ಮತ್ತೆ ಹುಡ್ಕೊಂಡು ಯಾವುದೋ ಒಂದು ಸೆನ್ಸರ್ ಪ್ರಾಬ್ಲಮ್ ಇತ್ತು ಅಂತ ಡೈರೆಕ್ಟಾಗಿ ರವಿಯಣ್ಣನ ಹತ್ರನೇ ಹುಡ್ಕೊಂಡು ಬಂದಿದ್ದಾರೆ. ನೋಡ್ಬೋದು ಒಳಗಡೆ ಎಲ್ಲ ಒಂದು ಎಲ್ಲ ರೆಡ್ ಕಲರ್ ಪೇಂಟ್ ಎಲ್ಲ ಮಾಡಿದ್ದಾರೆ, ಆರೆಂಜ್. ಭಾಳ ಅಂದರೆ ಭಾಳ ಚೆನ್ನಾಗಿದೆ ಆಟೋ ಮಾತ್ರ. ಸೊ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಗಾಡಿದು ಮುಂದೆ ಹಿಂದೆ ಎಲ್ಲ ಒಂಚೂರು ನೋಡ್ಕೊಂಡು ಭಾಳ ಅಂದರೆ ಭಾಳ ಆಲ್ಮೋಸ್ಟ್ 22 4 ವರ್ಷದ ಗಾಡಿ. 4 ವರ್ಷ ಆದ್ರೂ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ, ಅವರು ಮೈಸೂರಿಂದ ರವಿಯಣ್ಣನ ಗ್ಯಾರೇಜಿಗೆ ಬಂದವರು ಇವರು ಬ್ಲಾಕ್ ಗಾಡಿ ತಗೊಂಡು. ಹೇಳ್ರಣ ಏನ್ ಸಮಸ್ಯೆ ಆಗಿತ್ತು ಅಣ್ಣ? ಸೆನ್ಸಾರ್ ಪ್ರಾಬ್ಲಮ್ ಇತ್ತು ಗಾಡಿದು. ಒಂದು ಸೆನ್ಸರ್ ಪ್ರಾಬ್ಲಮ್ ಇತ್ತಂತೆ, ಮೈಸೂರಲ್ಲಿ ಕಂಡಿಡ್ದಿಲ್ಲ. ಸೊ ಅಲ್ಲಿಂದ ಇಲ್ಲಿಗೆ ಬಂದವ್ರೆ, ಅದೇ ಆಶ್ಚರ್ಯ. ನನಗೆ ಮೈಸೂರು ಗಾಡಿಯಲ್ಲಿ ನೋಡಿದ ತಕ್ಷಣ ಒಂಥರ ಖುಷಿ ಆಗೋಯ್ತು. ಭಾಳ 3-in-1 ಸೆನ್ಸರ್ ಹೋಗಿತ್ತು. ಗಾಡಿ ರೆಡಿ ಆಗಿದೆ. ಗಾಡಿ ಯಾವ ಮಾಡ್ಲಣ? 22 ನಿಜವಾಗ್ಲೂ ಗಾಡಿ ಗಾಡಿ ಅದು ರೆಡಿ ಆಗಿರೋದೇ ಇಲ್ಲಿ. ಹೌದಾ? ಇಲ್ಲೇ ಮಾಡಿಸ್ಕೊಂಡು ಹೋಗಿದ್ದೆ. ನಮ್ ಗಾಡಿನು ಗ್ರೀನು, ಎಷ್ಟನ ಪಾಲಿಶ್ ಮಾಡಿ ಏನು ಕಾಣಿಸಲ್ಲ. ಮಕ ಪಳ 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 ನೀಟಾಗಿ ಅದೇ ಸಿಂಪಲ್ ಆಗಿ ನೀಟಾಗಿ ಜೀವನ ಚೆನ್ನಾಗಿದೆ. ಮಳೆಯಲ್ಲಿ ಇವರು ಗೆಳೆಯರು ಮೈಸೂರಿಂದ. ಅಣ್ಣ ನಿಮ್ ಹೆಸರು ಮಧು ಅಂತ, ಅಣ್ಣ ಉದಯ್ ಅಂತ. ಹೌದಾ? ಉದಯ್ ಕುಮಾರ್ ಅಂತ. ನಮ್ ಗಾಡಿ ಇಲ್ಲೇ ರವಿಯಣ್ಣ ಮಾಡ್ಸಿರೋದು. ಇವತ್ತು ಹಂಗೆ ಸ್ವಲ್ಪ ಡ್ಯೂಟಿನೂ ಇಲ್ಲ, ಹುಷಾರಿಲ್ಲ, ಬಂದು ಸ್ವಲ್ಪ ಮಾತಾಡ್ಸ್ಕೊಡೋದು ಮಾತಾಡ್ಬೋದು. ಯಾಕಂದ್ರೆ ನಾನೇ ಅದೃಷ್ಟವಂತ. ಯಾಕೆ ಅಂದ್ರೆ ಆಶರದಲ್ಲಿ ಗಾಡಿ ತಗೊಂಬಂದೆ, 3 ದಿನದಲ್ಲಿ ಆರಾಮಾಗಿ ಇಲ್ಲೇ ಕುತ್ಕೊಂಡು ಒಂದೊಂದು ಪೀಸ್ ವಿಡಿಯೋಗಳನ್ನ ಮಾಡಿ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡುವಷ್ಟು ಫ್ರೀ ಆಗಿದ್ದೆ ನಾನು ಅವತ್ತು. 3 ದಿನನೂ ಆರಾಮಾಗಿ ನಮ್ ಗಾಡಿ ಕೆಲಸ ಮುಗ್ದೇ ಹೋಯ್ತು. ಪಾಪ ಇವ್ರದ್ದು 1 ವಾರ ಆಯ್ತಂತೆ ನೋಡಿ, ಇನ್ನ ಆಗ್ತಾನೆ ಇದೆ. ಅಷ್ಟು ಬ್ಯುಸಿ ಆಗ್ಬಿಟ್ಟವ್ರೆ ಅಣ್ಣವ್ರು. ಇಲ್ಲಿ ಇದ್ರು ಲೇಟ್ ಆಗೇ ಆಗ್ತದೆ. ಪಾರ್ಟಿ ಕುಡ್ಕೊ ಬರೋಣ. ನಮ್ ಹುಡ್ಗ ಮಧು ತಾನೆ, ತರುಣ್ ಪಾಪ ನಮ್ ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗಿ, ಇವ್ರದ್ದು ಪಾಪ ಅವಾಗ ಪೇಂಟಿಂಗ್ ಎಲ್ಲ ಆಗಿದ್ದು. ಅಣ್ಣ ನಮಸ್ಕಾರ. ನೋಡ್ರಿ, ಅವರು ನಮ್ ಗಾಡಿಗೆ ರೆಡಿ ಮಾಡಿಸಿದವರು, ಟಿಂಕರಿಂಗ್ ಎಲ್ಲ ಮಾಡಿಸಿದವರು.
ಪಾಪ ಇವ್ರ ಗಾಡಿದು ಏನೋ ಒಂದು ಮ್ಯಾಗ್ನೆಟ್ ಸ್ಟಾರ್ಟ್ರಲ್ಲಿ ಹೋಗೈತೆ ಮ್ಯಾಗ್ನೆಟಿಕ್ ಕಾಯಿಲು. ಎಲ್ಲಿ ಚೆನ್ನಾಗಿರ್ತದೆ ಈ 15 ರೂಪಾಯಿ ಅಂತಂಗಪ್ಪ, ವೇಸ್ಟ್. ಅಲ್ಲ ಎಲ್ಲರೂ ಪರವಾಗಿಲ್ಲ ಕುಡಿಬೋದು, ಇಲ್ಲಿ 15 ರೂಪಾಯಿ ಚೆನ್ನಾಗಿರೋದು. ಅದಕ್ಕೇನೆ ಬ್ಯಾಟ್ರಿ ಹಾಕ್ಸಿ 4 ವರ್ಷ ಆಗದೆ. 4 ವರ್ಷದ ಬ್ಯಾಟ್ರಿ ಸ್ಟಾರ್ಟರ್ ಪ್ರಾಬ್ಲಮ್ ಅಂತ ಡೈರೆಕ್ಟ್ ಆಗಿ ಅಣ್ಣ ಕಂಪ್ಲೇಂಟ್ ತಗೊಂಡು ಗ್ಯಾರೇಜಿಗೆ ಬಂದವ್ರೆ. ಈಗ ಬ್ಯಾಟ್ರಿನ ಚೆಕ್ ಮಾಡಿ ಇದು ಸ್ಟಾರ್ಟರ್ ಪ್ರಾಬ್ಲಮ್ ಇಲ್ಲ ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಕಂಡುಹಿಡಿಬೇಕು ಇವಾಗ. ಅದಕ್ಕೆ ಆ ಕೆಲಸ ರಮೇಣ ಮಾಡ್ತಾರೆ. ಹಂಗ್ ಬರಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲೂ ನಿಮ್ಗೆ ಸೆನ್ಸರ್ ಈ ಮ್ಯಾಗ್ನೆಟ್ ಕಾಯಿಲ್ ಇರ್ತಾವ ಗೊತ್ತಾ, ಅವು ಬೇಗ ಸಡನ್ ಆಗಿ ಕೆಲಸ ಮಾಡಲ್ಲ. ಹಾಗಾಗಿನೇ ಬ್ಯಾಟ್ರಿದು ಸ್ವಲ್ಪ ನೋಡ್ಬಿಟ್ಟು ಇದ್ ಮಾಡ್ತಾರೆ. ಯಾವ ಗಾಡಿ ಇದು? ರಾಯಲ್ ಎನ್ಫೀಲ್ಡ್ ನೋಡ್ರಿ, ಎಲೆಕ್ಟ್ರಿಕ್ ಗಾಡಿ. ಕೊನೆಗೂ ಅಣ್ಣ ಸಿಕ್ಕಿದ್ರು, ನೋಡ್ಬಿಟ್ಟು ಅವ್ರ ಜೊತೆಲಿ ಅವಾಗೆ ಮಾತಾಡಿದೆ. ಸೊ ಅಣ್ಣ ಏನೋ ಗಾಡಿ ಬ್ಯುಸಿ ಇದ್ರು, ಏನೋ ರೆಡಿ ಮಾಡ್ತಾಯಿದ್ರು. ಅದಾದಮೇಲೆ ಯಾರಿಗೋ ಒಂದು ಮೊಬೈಲ್ ನಂಬರ್ ಹೇಳ್ತಾಯಿದ್ರು. ನೀಟಾಗಿ ಅದನ್ನು ಮಾತಾಡಿಕೊಂಡು ಅಣ್ಣ ಜೊತೆ ಹೇಳಿ ಆಮೇಲೆ ದೀಪನ ಒಂದು ಸ್ವಲ್ಪ ಮಾತಾಡಿಸಿ ಸೊ ಅಲ್ಲಿಂದ ಮುಂದೆ ಹೊರಟ್ವಿ. ಆಮೇಲೆ ದೀಪು ಬಂದು ಗಾಡಿದು ಬಾಡಿ ಗಿಡಿ ನಟ್ಟೆಲ್ಲ ರೆಡಿ ಮಾಡಿ, ನಟ್ಟು ಬೋಲ್ಟೆಲ್ಲ ರೆಡಿ ಮಾಡಿಬಿಟ್ಟು ಗಾಡಿದೆಲ್ಲ ಟೈಟ್ ಮಾಡಿಕೊಟ್ರು ನೀಟಾಗೆ. ತರುಣ್ ಪಾಪ ಅಲ್ಲಿಂದ ತರುಣ್ ಮತ್ತು ದೀಪು ಇಬ್ಬರು ಸೇರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿಕೊಟ್ರು. ಅಲ್ಲಿಂದ ಮತ್ತೆ ನಾನು ಗಾಡಿನ ಎತ್ಕೊಂಡು ಪಾಸ್ ಆದೆ. ಸೊ ಗಾಡಿದು ಬಾಡಿ ಬೋಲ್ಟ್ ಎಲ್ಲ ಟೈಟ್ ಮಾಡಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ. ಸೊ ಹಂಗೆ ಗಾಡಿ ರಿವರ್ಸ್ ತೊಗೊಂಡು ಹಂಗೆ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಹುಡುಗ ಒಬ್ಬ ಫೋನ್ ಮಾಡ್ದ, ಹರೀಶ ಅಂದ್ಬಿಟ್ಟು. ಸೊ ಅವನ ಹತ್ರ ಮಾತಾಡಿಕೊಂಡು ಅವನ್ನೇ ಮೀಟ್ ಮಾಡೋಣ ಅಂಥೇಳಿ ಹೋಗಿ ಮೇಯ್ನ್ ರೋಡಲ್ಲಿ ವೆಯ್ಟ್ ಮಾಡೋಣ ಅಂಥೇಳಿ ಗಾಡಿನ ತಿರುಗಿಸ್ಕೊತಾ ಇದ್ದೀನಿ. ಸೊ ಗಾಡಿ ತಿರುಗಿಸ್ಕೊಂಡು ಮತ್ತೆ ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಮೇಯ್ನ್ ರೋಡ್ ಕಡೆ ಹೊರಟೆ. ಎಷ್ಟು ಹೊತ್ತಾದರೂ ಇವನು ಬರಲಿಲ್ಲ. ಸೊ ಅದೇ ಟೈಮ್ಗೆ ಮತ್ತೆ ಅದು ಮೈಸೂರು ನಿಂತ್ಕೊತು. ಚೆನ್ನಾಗಿದೆ ಗಾಡಿ, ಅದು ಟ್ರಯಲ್ ನೋಡೋಕೆ ಹೋಗ್ತಾಯಿದ್ರು. ಸೊ ಹಂಗೆ ಅವ್ರದ್ದು 2 ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಡಾಲ್ಫಿನ್ ಫೈನಾನ್ಸ್ ಹತ್ರ ಹೋಗಿ ನನ್ನ ಗಾಡಿದು ಮೊದಲನೇ ತಿಂಗಳದು EMIನ ಕಟ್ಟಿ ಅವ್ರ ಹತ್ರ ನಾನೊಂದು ಸ್ವಲ್ಪ ನಮ್ಮದು ಇನ್ನೊಂದು ಗಾಡಿಗೆ ಸೆಕೆಂಡ್ ಹ್ಯಾಂಡ್ಲದು ಒಂದು 23 ಮಾಡಲಿಗೆ ಲೋನ್ ಹಾಕ್ಸ್ಬೇಕಾಗಿತ್ತು. ಏನು ಎತ್ತ ಅಂತ ಅವ್ರ ಹತ್ರ ಡೀಟೇಲ್ಸ್ನ ಕೇಳಿದ್ದಕ್ಕೆ ಸೊ ಅವ್ರು ಹೇಳಿದ್ರು 20 ತಿಂಗಳು 8,400 ಚಿಲ್ಲರೆ ಕಟ್ಟಬೇಕಾಗತ್ತೆ, ಈ ಥರ ಇದೆ ಪ್ರೊಸೀಜರು ಅಂತ ಎಲ್ಲ ಹೇಳಿದ್ರು. ಮತ್ತು ಅವರು ಬಡ್ಡಿ ಬಂದು ನಾವು ಡೀಲರ್ಸ್ಗಳ ಕಡೆಯಿಂದ ಹೋದ್ರು 2% ಅಂತಾರೆ. ಬಟ್ ಇವ್ರ ಹತ್ರ ಡೈರೆಕ್ಟಾಗಿ ಕೇಳಿದ್ದಕ್ಕೂ ಇವರು 2% ಅಂತಲೇ ಅಂದರು. ಸರಿ ಓಕೆ ನಾನು ಬಾಮ ಇದನ್ನ ಹತ್ರ ಹೇಳೋಣ, ಅವನೇನಾದರೂ ಓಕೆ ಆದರೆ ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ಹಾಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಮಾತಾಡಿಕೊಂಡು ಸೊ ಡಾಲ್ಫಿನ್ ಫೈನಾನ್ಸು ಬಂದು ಬಸವೇಶ್ವರ ನಗರ ಕಾಮಾಕ್ಷಿಪಾಳ್ಯ ಸೆಂಟ್ರಲ್ ಒಂದು ನಿಯರ್ ಬೈ ಲೊಕೇಶನಲ್ಲಿ ಬರುತ್ತೆ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಸೇಟು ಅವರು ಎಲ್ಲ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ಬುಕ್ಕಿಂದನೇ ಒಂದು QR ಕೋಡ್ ಇದೆ, ನೆಕ್ಸ್ಟ್ ಮಂತಿಂದ ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅದರಿಂದನೇ ಡೈರೆಕ್ಟಾಗಿ ಪೇ ಮಾಡಿ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ಬಿಟ್ಟು ಬಿಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಕೈಲಿ ಕೊಟ್ಟರು. ಅದಾದಮೇಲೆ ಒಂದು ಲಿಸ್ಟ್ ಬರೆದಿದ್ರು, ನನ್ನ ಬಾಮ ಇದನ್ನ ಗಾಡಿ ಕೊಟೇಶನ್ ಹಾಕಿದರು. ಸೊ ನೋಡಿ ಅದು ಈ ಥರ ಬಂದಿತ್ತು. ಸೊ ಅಲ್ಲಿಂದ ಆಚೆ ಬಂದು ಗಾಡಿದು ಲೊಕೇಶನ್ ನೋಡ್ಬೋದು, ಇದೇ ಲೊಕೇಶನಲ್ಲಿ ಅಪಾರ್ಟ್ಮೆಂಟ್ ಎದುರುಗಡೆನೆ. ಸೊ ಪಕ್ಕದಲ್ಲಿ ಒಂದು ಗ್ಯಾರೇಜ್ ಇದೆ, ಅದಾದಮೇಲೆ ಒಂದು ಬೇಕ್ರಿ ಬೇರೆ ಇದೆ. ಸೊ ಅದೆಲ್ಲ ಅದ್ರ ಪಕ್ಕದಲ್ಲೇ ಇದು ಡಾಲ್ಫಿನ್ ಫೈನಾನ್ಸ್ ಸೇಟು ಅವರು ಇರೋದು. ಸೊ ಮುಗಿಸ್ಕೊಂಡು ಅಲ್ಲಿಂದ ನಾನು ಮತ್ತೆ ಪಾಸ್ ಆದೆ. ಸೊ ಮೊದಲನೇ EMI ಪೇ ಮಾಡ್ಬಿಟ್ಟು ಹೆಂಗೋ ಹಿಂಗೆ ಮಾಡಿ ನಮ್ಮ ಗಾಡಿದು ಅದೊಂದು ಖುಷಿ ವಿಚಾರ ನನಗೆ. ಯಾಕಂದರೆ ಫಸ್ಟ್ ತಿಂಗಳು EMI ಇದು, ಯಾಕಂದರೆ ನನಗೂ ನೆನ್ನೆ ಮೊನ್ನೆ ಹುಷಾರಿರಲಿಲ್ಲ, ಅನ್ಕೋತಾ ಇದೆ ಹೆಂಗ್ ಮಾಡೋದು ಅಂತ. ಸದ್ಯ ಫೈನಲಿ ಗಾಡಿದು EMI ಕಟ್ಟಿದ್ದಾಯಿತು. ಸೊ ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ. ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ, ಉದಯ್ ಆಟೋ ಶಂಕರ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇನ್ನು ಮುಂದೆ ಪ್ರತಿದಿನ ವೀಡಿಯೋಗಳನ್ನ ಬಿಡ್ತಾ ಇರ್ತೀನಿ. ಹಾಗೆ ನಮ್ಮ ಆಟೋ ಚಾಲಕರದು ಸಮಸ್ಯೆಗಳ ಬಗ್ಗೆನೂ ಸ್ವಲ್ಪ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀನಿ. ಸೊ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ವಿಡಿಯೋನ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ.